ಬಾಗಲಕೋಟೆ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ನಿರೀಕ್ಷೆಯಂತೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಅತ್ಯಂತ ದಾಖಲೆಯ 21,866 ಮತಗಳಿಂದ ವಿಜಯ ಬೇರೆಯಾಗಿದ್ದಾರೆ. ಈ ಹಿನ್ನೆಲೆಯೊಳಗ ಈಗ ನಮ್ಮ ಜೊತೆಗೆ ಉಮೇಶ್ ಮೇಟಿ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಬಾಗಲಕೋಟೆ ಕ್ಷೇತ್ರದ ಇತಿಹಾಸದಲ್ಲಿ BT ಮುರ್ನಾಳ್ ನಂತರ ಅತಿ ಹೆಚ್ಚು ಅಂತರದ ದಾಖಲೆ ಅಂತರ ಅಂದ್ರೆ ನಿಮ್ಮದೇ ಇತಿಹಾಸ ಬರ್ತದೆ. ಈ ಗೆಲುವಿನ ಬಗ್ಗೆ ನೀವೇನು ಹೇಳ್ತೀರಿ? ತಂದೆ ಮಾಡುವಂಥ ಕೆಲಸ ಸರ್ಕಾರದ ಕೆಲಸಗಳು ಅದೇ ನಮ್ಮ ಜನರಿಗೆ ಮನಮುಟ್ಟು ಮಾಡಿ ಮತದಾರರು ನಮ್ಮ ತಂದೆ ಮನದಲ್ಲಿ ಇದ್ದಲಿಕ್ಕೆ ನಮ್ಮ ಜನ ಕೆಲಸ. ಉಪಚುನಾವಣೆ ಆಗಿದ್ದರಿಂದ ಸಹಜವಾಗಿ ಗೆಲುವು ಕಾಂಗ್ರೆಸ್ಗೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇಷ್ಟೊಂದು ದಾಖಲೆ ಅಂತರದ ಗೆಲುವನ್ನು ನಿರೀಕ್ಷೆ ಮಾಡಿದ್ದೀರಾ? ಮಾಡಿದ್ದೇವಲ್ಲ, ತಮಗೆ ಹೇಳಿದ್ದೇವಲ್ಲ, ಚುನಾವಣೆ ಪೂರ್ವದಲ್ಲಿ ತಮಗೆ ಹೇಳಿದ್ದೇವಲ್ಲ, ತಮಗೆ 25 ಸಾಲ ಅಂತ ಹೇಳಿ 21 22 ಸಾಲ ಈಗ ಗೆಲುವನ್ನು ಪಡೆದಿದ್ರಿ. ಈಗ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಯೋಜನೆಗಳೇನಾಗ್ತದೆ? ಬಾಗಲಕೋಟೆ ಅಭಿವೃದ್ಧಿ ಆಗುತ್ತೆ. ನಮ್ಮ ತಂದೆಯವರು ಕನಸು ಕಂಡಿದ್ರು, ಅವನ್ನೆಲ್ಲ ಸಹಜವಾಗಿ ಕಾಂಗ್ರೆಸ್ಗೆ ನಗರ ಪ್ರದೇಶದಲ್ಲಿ ಹೆಚ್ಚಿನ ಮತಗಳು ಬರಲ್ಲ ಅನ್ನುವಂಥ ಒಂದು ಮಾತುಗಳಿದ್ದು, ಆದರೆ ಆ ಒಂದು ಆರೋಪನೂ ಹಿನ್ನಡೆ ಅಲ್ಲಗಳದು. ಈ ಸಾರಿ ನಗರ ಪ್ರದೇಶದಲ್ಲೂ ಸಹಿತ ತಮಗೆ ದಾಖಲೆ ಮತಗಳು ಬಂದು, ಈ ಬಗ್ಗೆ ತಾವೇನು ಹೇಳ್ತೀರಿ? ಅದೆಲ್ಲ ಸುಳ್ಳು. ಬಾಗಲಕೋಟೆ ಮತಕ್ಷೇತ್ರ ಸಿಟಿ ಬೇರೆ, ಹಳ್ಳಿ ಬೇರೆ, ಎಲ್ಲನೂ ಒಂದೇ. ನಮಗೇನು ಸಮಸ್ಯೆ ಇಲ್ಲ, ಎಲ್ಲರಿಗೆಲ್ಲ ಕೂಡ ಈ ಗೆಲುವನ್ನು ಯಾರಿಗೆ ಸಮರ್ಪಿಸ್ತಾರೆ? ನಮ್ಮ ಮತದಾರ ಪ್ರಭು ದೇವರಲ್ಲಿ, ಈ ಕ್ಷಣದಲ್ಲಿ ತಂದೆಯವರ ನಿಧನದಿಂದ ಉಪಚುನಾವಣೆ ನಡೆದಿತ್ತು. ಈ ಕ್ಷಣಕ್ಕೆ ತಂದೆಯವರನ್ನು ಹೇಗೆ ನೆನೆಸ್ತಾರೆ? ನಮ್ಮ ತಂದೆಯವರು ನವೆಂಬರ್ 4 ಇವತ್ತು 6 ತಿಂಗಳು ಅವ್ರು ನೆಪ್ತಿದ್ರೆ ಮತ್ತೆ ಚುನಾವಣೆ ಒಳಗೆ ಹೋಗ್ಬಿಡ್ತಾರೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖ್ಯಮಂತ್ರಿ ಆದಿಯಾಗಿ ತಳ ಹಂತದ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಈ ಸಂದರ್ಭದೊಳಗೆ CM ಅವರ ಒಂದು ಸತತವಾದ ಪ್ರಚಾರ, ಎಲ್ಲ ಸಚಿವ ಸಂಪುಟದ ಸದಸ್ಯರು, ಶಾಸಕರು, ಜಿಲ್ಲಾ ಪರಿಷತ್ ನಿರರ್ಗಳವಾಗಿ ಪ್ರಚಾರವನ್ನು ಮಾಡಿದರು. ಅವರ ಪ್ರಚಾರದಿಂದ ಎಷ್ಟು ಪರ್ಸೆಂಟೇಜ್ ನಿಮಗೆ ಇದಾಯ್ತು? ಆಮೇಲೆ ನಿಮ್ಮ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಯಾವ ರೀತಿಯಾಗಿ ಪರಿಶ್ರಮ ಪಟ್ಟರು? ಸ್ಥಳೀಯ ಮಟ್ಟದವರು ರಾಜಕಾರಣ ಎಲ್ಲರೂ ನಾನೇ ಅಭ್ಯರ್ಥಿ ತಿಳ್ಕೊಂಡು ಚುನಾವಣೆ ಮಾಡಿದ್ದಾರೆ. ಹೀಗಾಗಿ ಹೆಚ್ಚಿನ ಗೆಲುವು. ಇದು ಉಮೇಶ್ ಮೇಟಿ ಅವರು. ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ನಡೆದಂತ ಈ ಒಂದು ಫಲಿತಾಂಶ ಏನಿದೆ, ಇದು ನನ್ನ ಕಾರ್ಯಕರ್ತರ ಒಂದು ಪರಿಶ್ರಮಕ್ಕೆ ಸಂದ ಜಯ. ನಮ್ಮ ತಂದೆ ತೆಗೆದುಕೊಂಡಂತ ನವೆಂಬರ್ 4ನೇ ತಾರೀಕು, ಇವತ್ತು ಬರೋಬ್ಬರಿ 6 ತಿಂಗಳ ಮೇ 4ನೇ ತಾರೀಕಿಗೆ ನಾವು ಗೆಲುವನ್ನು ಪಡೆದಿದ್ದೇವೆ. ನನ್ನ ಗೆಲುವನ್ನು ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರಿಗೆ ಅರ್ಪಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.